ಹಾಗೆ ಇಲ್ಲಿ ನೀವು ನೋಡಿ ಎಲ್ಲ ಥರದ ಬ್ರ್ಯಾಂಡ್ ಬಿಯರ್ಗಳು ಇಲ್ಲಿದೆ, ಎಲ್ಲ ದೇಶದ್ದು ಇಲ್ಲಿದೆ. ನೈಸ್. ಹಾಗೆ ನಿಮಗೆ ತೋರಿಸೋಣ ಅನ್ನಿಸ್ತು. ಹಾಗಂತ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಜಾಸ್ತಿ ಕುಡಿದ್ರೆ ನೋಡಿ ಈ ಥರ ಆಗಿಬಿಡ್ತೀರಾ. ಹಾಗಾಗಿ ಜಾಸ್ತಿ ಕುಡಿಯೋಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ಕುಡೀರಿ. ಆರೋಗ್ಯನ ಕಾಪಾಡಿಕೊಂಡು ಆರಾಮಾಗಿರಿ, ಚೆನ್ನಾಗಿರಿ. ಅಷ್ಟೇ ಅಲ್ಲ ನೋಡಿ, ಜಾಸ್ತಿ ಕುಡಿದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ದುರ್ಗ, ರಷ್ಯಾದ ಮಾಸ್ಕೋಯಿಂದ ಈ ವಿಡಿಯೋ ನಿಮಗೋಸ್ಕರ. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ. 12 ಅವರ್ ಕೆಲಸ ಇರುತ್ತೆ ಇಲ್ಲಿ, ಹೋಗಿ ಬರೋಕ್ಕೆ ಸರಿಯಾಗುತ್ತೆ. ಹಾಸ್ಟೆಲ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಎಲ್ಲ ಟೈಮು ಕಿಚನ್ ಓಪನ್ ಇರಲ್ಲ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಹಾಸ್ಟೆಲ್ ಅನ್ನೋದು ಒಂಥರ ಜೈಲ್ ಥರ ಆಗಿಬಿಟ್ಟಿದೆ. ಟೈಮಿಗೆ ಕರೆಕ್ಟಾಗಿರಬೇಕು. ಕಿಚನ್ ಇರ್ಬೋದು ಅಥವಾ ಸ್ನಾನಕ್ಕಿರ್ಬೋದು, ಆ ಟೈಮಿಗೆ ಮಾತ್ರ ಇರಬೇಕು, ಇಲ್ಲಾಂದರೆ ಕ್ಲೋಸ್ ಆಗುತ್ತೆ. ಒಮ್ಮೆ ಲೇಡೀಸಿಗಿರುತ್ತೆ, ಒಮ್ಮೆ ಜೆಂಟ್ಸಿಗಿರುತ್ತೆ. ಹಾಗಾಗಿ ಎಲ್ಲ ಟೈಮು ಇರಲ್ಲ, ಮಧ್ಯ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಿಗೆ ಮಾತ್ರ ಹೋಗಬೇಕಾಗತ್ತೆ. ಕಿಚನ್ ಕೂಡ ಅಷ್ಟೇ, ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ ಕಿಚನ್ ಕ್ಲೋಸೇ ಇರುತ್ತೆ. ಇಲ್ಲಿ ಅವರು ಸ್ವಲ್ಪ ಕಾಡಿಂದ ಬಂದಿದ್ದಾರೆ, ಹಾಗಾಗಿ ಲಂಚ್ ಟೈಮಲ್ಲಿ ಬಂದ್ ಮಾಡಿರ್ತಾರೆ ಕಿಚನ್ನು. ನಂತರ 4 ಗಂಟೆಯಿಂದ ಓಪನ್ ಆಗುತ್ತೆ. ಅಷ್ಟರ ನಂತರ ನಾವು ಮಾಡಬೇಕು. ಅದು 4 ಗಂಟೆಯಿಂದ 8 ಗಂಟೆವರೆಗೆ, ಆಮೇಲೆ 11 ಗಂಟೆಯಿಂದ 12 ಗಂಟೆವರೆಗೆ. ಮತ್ತು ಬೇರೆ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನು ಅವರಿಗೋಸ್ಕರ ಓಪನ್ ಮಾಡ್ತಾರೆ. ಹಾಗಾಗಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇದೆ. ಅದನ್ನೆಲ್ಲ ಫೇಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ಮತ್ತೊಂದೇನೆಂದರೆ, ಈಗಿನ ದಿನಗಳಲ್ಲಿ ತುಂಬ ಚೆಕಿಂಗ್ ನಡೀತಿದೆ, ಪೊಲೀಸ್ ಚೆಕಿಂಗ್ ನಡೀತಿದೆ ಹೊರಗಡೆ. ಎಲ್ಲ ಕಡೆಗಳಲ್ಲೂ ಚೆಕ್ ಮಾಡ್ತಾಯಿದ್ದಾರೆ. ತುಂಬ ಚೆಕಿಂಗ್ ಮಾಡ್ತಾಯಿದ್ದಾರೆ ಈ ತಿಂಗಳಂತೂ. ಹಾಗೆ ಮತ್ತು ಎಲ್ಲ ಫ್ಯಾಕ್ಟ್ರಿ ಇರ್ಬೋದು, ತುಂಬ ಕಡೆ ಫ್ಯಾಕ್ಟ್ರಿ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ಹೊರಗಡೆ ವಿಡಿಯೋ ಮಾಡೋಕ್ಕೆ ಕೊಡಲ್ಲ. ಬೈ ಚಾನ್ಸ್ ನೋಡಿದ್ರೆ ಮೊಬೈಲೆಲ್ಲ ತೊಗೊಂಡು ಚೆಕ್ ಮಾಡ್ತಾರೆ. EMI ನಂಬರೆಲ್ಲ ತೊಗೊಂಡು ಕಾಲ್ ಮಾಡಿ ಏನೇನೋ ಕೇಳ್ತಾರೆ ಬೇರೆಯವರಿಗೆ, ಅಂದರೆ ಅವರ ಡಿಪಾರ್ಟ್ಮೆಂಟ್ ಅವರಿಗೆ. ಮತ್ತು ಬೈ ಚಾನ್ಸ್ ಒಮ್ಮೆ ನಮ್ಮದು ಆನ್ಲೈನ್ ಏನು ಶೋ ಆಗಿಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಮತ್ತೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇದೆಲ್ಲ ರಿಸ್ಕ್ ಇದೆ. ಹಾಗಾಗಿ ನಾವು ಪೊಲೀಸಿಂದ ತಪ್ಪಿಸ್ಕೊಂಡೆ ಓಡಾಡೋ ಪರಿಸ್ಥಿತಿ ಇದೆ ಇಲ್ಲಿ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಆದರೂ ಕೂಡ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ರಿಜಿಸ್ಟ್ರೇಷನ್. ಬಟ್ ಪ್ರಾಬ್ಲಮ್ ಏನಂದರೆ, ಒಮ್ಮೊಮ್ಮೆ ಹಾಸ್ಟೆಲಿಂದನೇ ಆನ್ಲೈನ್ ಶೋ ಆಗ್ತಾ ಇರಲ್ಲ, ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವರಿಗೆ ಅದು ಆನ್ಲೈನಲ್ಲಿ ಶೋ ಆಗಲ್ಲ ಅಲ್ಲಿ. ಆವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಹಾರ್ಡ್ ಕಾಪಿ ಇದ್ದರೂ ಕೂಡ ಅವರು ಆನ್ಲೈನ್ ಶೋ ಆಗಲೇಬೇಕು. ಆನ್ಲೈನ್ ಶೋ ಆಗಿಲ್ಲ ಅಂದರೆ ಕರ್ಕೊಂಡು ಹೋಗ್ತಾರೆ. ಈ ಥರ ಪರಿಸ್ಥಿತಿ ಇದೆ ಇಲ್ಲಿ. ಸ್ಟೂಡೆಂಟ್ ಅವ್ರು ಬದುಕೋದು ಕಷ್ಟನೇ ಇದೆ. ಸ್ಟೂಡೆಂಟ್ ಅನ್ನೋದಕ್ಕಿಂತ ಇಂಡಿಯಾದವ್ರು ಬದುಕೋದೇ ಕಷ್ಟ ಇದೆ. ವರ್ಕ್ ವೀಸಾದ ಮೇಲೆ ಬಂದರೆ ತೊಂದರೆ ಇಲ್ಲ. ಅದಕ್ಕೆ ನಾನು ತುಂಬ ವೀಡಿಯೋದಲ್ಲಿ ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೆ, ಆದಷ್ಟು ವರ್ಕ್ ವೀಡಿಯೋದ ಮೇಲೆ ಬನ್ನಿ. ಏಜೆಂಟ್ ಅವರು ಹೇಳೋ ಮಾತಿಗೆ ತಲೆ ಕೊಡದೆ ಸ್ಟೂಡೆಂಟ್ ವೀಸಾದ ಮೇಲೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಈ ದಿನಗಳಲ್ಲಿ ಸ್ಟೂಡೆಂಟ್ದವ್ರಿಗೆ ಇಲ್ಲಿ ಬದುಕೋದು ತುಂಬಾ ಕಷ್ಟ. ಕೆಲಸ ಕೂಡ ಸರಿಯಾಗಿ ಸಿಗಲ್ಲ. ಯಾಕಂದರೆ ಈಗ ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಅವರು ತುಂಬ ಜನ ಇಲ್ಲಿ ಬರ್ತಾ ಇರೋದ್ರಿಂದ ಇಂಡಿಯಾದವ್ರಿಗೆ ಕೆಲಸ ಕಡಿಮೆ ಆಗಿದೆ. ಸಿಕ್ಕಿದ್ರೂ ಕೂಡ ಚೆನ್ನಾಗಿರಲ್ಲ ಕೆಲಸ. 12 ಅವರ್ ಕೆಲಸ ಮಾಡಬೇಕು. ಅದು 15 ನಿಮಿಷ 20 ನಿಮಿಷ ಮಾತ್ರ ಬ್ರೇಕ್ ಇರುತ್ತೆ. ಕಂಟಿನ್ಯೂಸ್ ವರ್ಕ್ ಮಾಡಬೇಕಾಗತ್ತೆ. ಟೈಮ್ ಸಿಗಲ್ಲ, ಹೋಗಿ ಬರಲಿಕ್ಕೆ 1 ಅವರ್ ಬೇಕಾಗುತ್ತೆ. ಒಮ್ಮೊಮ್ಮೆ ದೂರ ಸಿಕ್ಕಿದ್ರೆ 2 ಮೆಟ್ರೋ ನೀವು ಚೇಂಜ್ ಮಾಡಬೇಕಾಗುತ್ತೆ. ಹಾಗಂತ ಲೇಟ್ ಏನಿಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಒಳಗೆ ನೀವು ಎಲ್ಲ ರೀಚ್ ಆಗ್ಬೋದು. ಒಮ್ಮೊಮ್ಮೆ ಬಸ್ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ಹೋಗಿ ಬರೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಆದಷ್ಟು ವರ್ಕ್ ವೀಸದ ಮೇಲೆ ಬರೋಕ್ಕೆ ಟ್ರೈ ಮಾಡಿ. ಈಗ ಚಳಿ ಎಲ್ಲ ಮುಗಿದಿದೆ. ಒಮ್ಮೆ ಒಂದ್ಸಲಿ ಚಳಿ ಮುಗಿದು ಬಿಸಿಲು ಬಂದಿತ್ತು, ಮತ್ತು ಮಳೆ ಶುರುವಾಯಿತು, ಇಬ್ಬನಿ ಬಿತ್ತು, ಚಳಿನೂ ಶುರುವಾಗಿತ್ತು. ಮತ್ತು ಈಗ ಒಂದು 15 ದಿವಸದ ನಂತರ ಮತ್ತೆ ಬಿಸಿಲು ಶುರುವಾಗಿದೆ. ಇಲ್ಲಿ ವೆದರೇ ನಂಬೋಕ್ಕಾಗಲ್ಲ, ಯಾವಾಗ ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಇಬ್ಬನಿ ಬೀಳುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗಂತೂ ಬಿಸಿಲಿದೆ. 2 ದಿವಸದಿಂದ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೈಸ್. ಎಲ್ಲ ಮರಗಳಲ್ಲೂ ಚಿಗುರು ಬಂದಿದೆ, ಎಲೆಗಳು ಬಂದಿದೆ. ಎಲ್ಲ ಕಡೆನೂ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ನೀವಿಲ್ಲಿ ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು,
ಯಾವ ಥರ ಮಂಜು ಬಿದ್ದು ಎಲ್ಲ ಕಡೆ ಮರಗಳ ಒಣಗೋಗಿರೋ ಥರ ಕಾಣಿಸ್ತಾ ಇತ್ತು. ಮತ್ತಿದೆ ಮುಂದೆ ಇದೇ ಎಲೆಗಳು ಹಸಿರಾಗಿರೋದು ಬಣ್ಣ ಬಣ್ಣದ ಹಣ್ಣಾಗಿ ಉದುರುತ್ತೆ. ಆವಾಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಹಾಗೆ ಇಲ್ಲಿ ನೀವು ನೋಡಿ ಎಲ್ಲ ಥರದ ಬ್ರ್ಯಾಂಡ್ ಬಿಯರ್ಗಳು ಇಲ್ಲಿದೆ, ಎಲ್ಲ ದೇಶದ್ದು ಇಲ್ಲಿದೆ. ಹಾಗೆ ನಿಮಗೆ ತೋರಿಸೋಣ ಅನ್ನಿಸ್ತು. ಹಾಗಂತ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಜಾಸ್ತಿ ಕುಡಿದ್ರೆ ನೋಡಿ ಈ ಥರ ಆಗಿಬಿಡ್ತೀರ. ಹಾಗಾಗಿ ಜಾಸ್ತಿ ಕುಡಿಯೋಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ಕುಡೀರಿ. ಆರೋಗ್ಯನ ಕಾಪಾಡಿಕೊಂಡು ಆರಾಮಾಗಿರಿ, ಚೆನ್ನಾಗಿರಿ. ಅಷ್ಟೇ ಅಲ್ಲ ನೋಡಿ, ಜಾಸ್ತಿ ಕುಡಿದ್ರೆ ಮತ್ತು ನೋಡಿ ಈ ಥರ ಆಗಿಬಿಡ್ತೀರ. ಹಾಗಾಗಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ. ಇಲ್ಲಿ ಒಂದು ಚಾಕ್ಲೇಟನ್ನು ತೋರಿಸ್ತೆ. ಇಲ್ಲಿ ಎಲ್ಲ ಚಾಕ್ಲೇಟ್ಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಏನಂದರೆ ಕವರ್ ಮೇಲೆ ಏನು ಕೊಟ್ಟಿರ್ತಾರೆ ಅದನ್ನೇ ಅದರಲ್ಲಿ ಚಾಕ್ಲೇಟಲ್ಲಿ ಹಾಕಿರ್ತಾರೆ. ಹಣ್ಣು ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಏನೇ ಇರ್ಬೋದು. ಚಾಕ್ಲೇಟ್ಸ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ತೋರಿಸ್ತೇನೆ. ಇಲ್ಲಿ ನೋಡಿ ಚಾಕ್ಲೇಟು. ಈ ಚಾಕ್ಲೇಟಲ್ಲಿ ಪುದೀನ ತೋರಿಸಿದ್ದಾರೆ, ಆದರೆ ಪುದೀನ ಟೇಸ್ಟೇ ಇದೆ. ಅದರಲ್ಲಿ ಒಂದು ಲಿಕ್ವಿಡ್ ಥರ ಇದೆ, ಇದರಲ್ಲಿ ಕೊಟ್ಟು ಲಿಕ್ವಿಡ್ ಪುದೀನ ಟೇಸ್ಟನ್ನು ಕೊಡ್ತದೆ. ಮರ್ಜಿಪಾನ್ ಚೆರ್ರಿ ಇನ್ ರಮ್, ಆಲ್ಮಂಡ್ ಮಿಲ್ಕ್ ಆ್ಯಂಡ್ ಇಲ್ಲಿ ವಡಕ ಮತ್ತು ಬ್ಲೂಬೆರಿ ವಡಕ ಮತ್ತು ಬ್ಲೂಬೆರಿ ಚೆರ್ರಿ ಇನ್ ರಮ್ ಅಂತ ಇದೆ. ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಇದು ಸುಮ್ಮನೆ ಈ ಥರ ಕೊಟ್ಟಿದ್ದಾರೆ ಅಂದ್ಕೊಂಡೆ, ಆದರೆ ಟ್ರೈ ಮಾಡೋದು ತೊಗೊಂಡೆ. ಇದರಲ್ಲಿ ಚೆರ್ರಿ ಇನ್ ರಮ್ ಅಂತ ಏನಿದೆ ಅದರಲ್ಲಿ ನಿಜವಾಗ್ಲೂ ರಮ್ ಹಾಕಿರ್ತಾರೆ. 1.1% ಹಾಕಿರ್ತಾರೆ. ಇದಿಷ್ಟು ಹಾಕಿ ಮಾಡಿ, ಇದರಲ್ಲೂ ಸೇಮ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ, ಬಟ್ ಇದರಲ್ಲಿ ವಡಕ ಹಾಕಿದ್ದಾರೆ, ಇದರಲ್ಲಿ ರಮ್ ಹಾಕಿದ್ದಾರೆ. ಸ್ಮೆಲ್ ಕೂಡ ಅದೇ ಥರ ಬರುತ್ತೆ. ನೀವು ಇದನ್ನು ಟೇಸ್ಟ್ ಕೂಡ ಸೇಮ್ ಅದೇ ಥರ ಇದೆ. ನಾನೇನು ಕುಡಿದಿಲ್ಲ, ಬಟ್ ಆ ಸ್ಮೆಲ್ಲಿಗೆ ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಇದೆ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ. ಇದರೊಳಗೆ ಈ ಥರ ಇದೆ, ಕೋಕೋನಟ್ ಥರ ಇದೆ, ಹಾಗೆ ಜೆಲ್ಲಿ ಟೈಪ್ ಥರ ಏನೋ ಇದೆ ಬ್ಲ್ಯಾಕ್ ಕಲರಲ್ಲಿ. ಇದು ಈ ಥರ ಒಂದು ವಡಕ ಅಥವಾ ರಮ್ನ ಟೇಸ್ಟ್ನ ಕೊಡುತ್ತೆ. ಅದನ್ನೇ ಹಾಕಿ ಮಾಡಿರ್ತಾರೆ. ನಾನು ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದೆ, ಕೇಕು ಇದನ್ನೆಲ್ಲ ಹಾಕಿ ಕೇಕಿಗೆಲ್ಲ ಹಾಕಿ ಮಾಡಿದ್ದೆ ನೋಡಿದ್ದೆ, ಬಟ್ ಚಾಕ್ಲೇಟ್ ಇದೇ ಫಸ್ಟ್ ಟೈಮ್ ತಿಂದಿದ್ದು. ತುಂಬ ಚೆನ್ನಾಗಿದೆ, ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿವರೆಗೂ ಸಿಗುವ, ಖುಷಿಯಾಗಿರಿ.